ನೀವು ಮಾಡ್ರಿ. ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆಗೆ ಬಂದು ಎಂಡಿ ಕಸ ಬಳದಾದ್ರೂ ಕೂಡ ನಿಮ್ಮ ಋಣ ಮೂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ನಾನು ಯಾವತ್ತೂ ಕೂಡ ಈ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಯಾವತ್ತೂ ಕೂಡ ಕೆಟ್ಟ ಕೆಲಸ ಮಾಡೋದಿಲ್ಲ. ನಾನು ಏನಾದರೂ ನಿಮಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತೇನೆ ಹೊರತು ಸಿಕ್ಕಂಡಿ ಕೆಲಸ ನಾನು ಎಂದೂ ಕೂಡ ಮಾಡೋದಿಲ್ಲ. ನೀವು ಅನ್ಬೇಕು, ನೀವು ಎಂಥ ಮಗನ ಹೊಡೆದಿವಿ, ಎಂಥ ಮಗನ ವಿಧಾನಸೌಧಕ್ಕೆ ಕಳಿಸೀವಿ. ನನ್ನ ಮನೆ ಮಗ ಇಡೀ ದೇವದುರ್ಗಲ್ಲ, ಇಡೀ ರಾಯಚೂರು ಜಿಲ್ಲೆಗೆ ಮರ್ಯಾದೆ ತರ್ತಕ್ಕಂಥ ಕೆಲಸ ಮಾಡ್ಯಾನಂತೇಳಿ ನೀವು ಖುಷಿ ಪಡಬೇಕು. ಅಂಥ ಒಳ್ಳೆ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ಯಾವತ್ತೂ ಕೂಡ ಎಷ್ಟೇ ಜನ ಏನೇ ಅಪಪ್ರಚಾರ ಮಾಡಿದ್ರೆ ಹೇಳ್ಬೇಕು, ನೀವು ಯಾಕತ್ನ ಬಗ್ಗೆ ಅಪಪ್ರಚಾರ ಮಾಡ್ತಿರೋ. ಒಂದು ಹೇಳ್ತೀನಿ ನಿಮಗೆ, ಪ್ರಯತ್ನ ಮಾಡ್ಲಕತ್ತಾರ, ದಮ್ಮತ್ಯದ, ದಮ್ಮ ತಿರ್ಗವಲ್ದು, ಉಸಿರಾಡವಲ್ದು, ರಾತ್ರಿ ನಿದ್ದೆ ಬರವಲ್ದು. ಶಿವನಗೌಡ ಅಂದ್ರೆ ಸಾಕು, ರಾತ್ರಿ 12 ಗಂಟೆಗೆ ಎದ್ದು ಕೂತು ಬಿಡ್ತಾರ ಅವ್ರು. ಇಲ್ಲೇ ಅವನು ನಾವು 20 ವರ್ಷದಿಂದ ರಾಜಕೀಯ ಮಾಡಿವಪ್ಪ, ಯಾರ ಹೆಸರಿಗೆ ಹೋಗಿಲ್ಲ, ಯಾರ ಹೆಸರು ತೊಗೋದಿಲ್ಲ. ಅವನು ಯಾರೋ ಕುಮಾರಸ್ವಾಮಿ ಅಂತ, ಒಬ್ಬರಲ್ಲ 7 ಮಂದಿ ಅದಾರ ಅವನಿಗೆ. ಪಾಪ ದೊಡ್ಡ ಇಲ್ಲಿ ಬಂದು ಶಿವನಗೌಡ್ರನ್ನ ಒಂದು ಕಡೆ ಕಳಿಸಿಬಿಡ್ರಿ, ಹುಚ್ಚ ನೀನೇ ಗೆಲ್ಲಕ್ಕಾಗೋದಿಲ್ಲ, ನೀ ಮುಂಡ ಮುಚ್ಕೊಂಡು ನಿಮ್ಮ ಮನೆಗೆ ಜಗಳ ನಡೆದದ, ರೇವಣ್ಣನ ಹೆಂಡ್ತಿಗೆ ಟಿಕೆಟ್ ಕೊಡಕ್ಕೆ ನಿನಗೆ ಮನಸ್ಸಿಲ್ಲ. ಒಂದು ಕಡೆ ಮಗ, ಒಂದು ಕಡೆ ಹೆಂಡ್ತಿ, ಒಂದು ಕಡೆ ಅಪ್ಪ, ಒಂದು ಕಡೆ ದೇವೇಗೌಡರು ಸೋತರು, ಒಂದು ಕಡೆ ತನ್ನ ಮಗ ಸೋತ. ನಿಮಗೆ ಬುದ್ಧಿಲಿ ಇನ್ನೊಬ್ಬರು ಬಂದು ಸೋಲಿಸ್ತಾನ. ನಾ ಕುಮಾರಸ್ವಾಮಿ ಸವಾಲ್ ಹಾಕ್ತೀನಿ, ನಿಜವಾಗ್ಲೂ ನೀನು ಗಂಡಸ್ತಾನ ಇದ್ರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನೀನು ಶಕ್ತಿನ ಪ್ರೂವ್ ಮಾಡು. ನಾ ರೆಡಿ ಇದ್ದೀನಿ. 1,50,000 ಓಟ್ ನಾವು ತಗೊಲ್ಲ ಅಂದ್ರೆ ಮತ್ತೆ ರಿಸೈನ್ ಮಾಡ್ತೀನಿ ನಾನು ಗೆದ್ದವ್ರನ್ನ ಕೂಡ. ಇದು ಚಾಲೆಂಜ್. ಇದು ಇಡೀ ಜಿಲ್ಲೆಯಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ, ಶಿವನಗೌಡನ ಸೋಲಿಸ್ತೀವಿ, ಶಿವನಗೌಡನ ಸೋಲಿಸ್ತೀವಿ. ಅಸಾಧ್ಯದ ಮಾತು. ನಾನಲ್ಲ, ನನ್ನ ಜೊತೆ 4 ಸೀಟ್ ಈ ಜಿಲ್ಲೆಯಲ್ಲಿ ಗೆಲ್ಲಿಸಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಯಾವ ಕುಮಾರಸ್ವಾಮಿಗೆ ಅಂಜೋದಿಲ್ಲ, ಯಾವ ರಾಹುಲ್ ಗಾಂಧಿಗೂ ಅಂಜೋದಿಲ್ಲ. ಜನ ಆಶೀರ್ವಾದ ಇರೋವರೆಗೆ ನನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು. ನಾನು ಮುಂಡ್ರಿಗೆ ಶಿವರಾಯನ ಮಗ, ನಾನು ಹನುಮಂತರಾಯನ ಮಗ ಅಲ್ಲ, ಮುಂಡ್ರಿಗೆ ಶಿವರಾಯನ ಮಗ. ನಾನು ಪ್ರಾಮಾಣಿಕವಾಗಿ ದುಡಿತೀನಿ, ಶಿವರಾಯನ ಆಶೀರ್ವಾದ ಇದೆ. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೇನೆ. ನಿಮ್ಮ ಮನೆ ಮಗನಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡಿ ನಿಮ್ಮ ಮನೆ ಮಗನಾಗಿ ನಾನು ಉಳಿತೇನೆ, ನಿಮಗೆ ಕೀರ್ತಿ ತರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತೇನೆ.